ನಮಸ್ಕಾರ. ಇಂದಿನಿಂದ ನಾವು ಐಟಿಯ 4ನೇ ಪಾಠವನ್ನು ಪ್ರಾರಂಭಿಸುವ. 4ನೇ ಪಾಠ ಪೈಥಾನ್ ಗ್ರಾಫಿಕ್ಸ್. ಪೈಥಾನ್ ಎಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನ ಬಗ್ಗೆ ನಾವು 9ನೇ ಕ್ಲಾಸಿನಲ್ಲಿ ಕಲಿತಿದ್ದೇವೆ. ಪೈಥಾನ್ ಕಂಪ್ಯೂಟರ್ ಭಾಷೆಯನ್ನು ಉಪಯೋಗಿಸಿ ಗಣಿತ ಕ್ರಿಯೆಗಳನ್ನು ಮಾಡಲು ಅಗತ್ಯವಾದ ಮಾಹಿತಿಗಳನ್ನು ಪ್ರಿಂಟ್ ಮಾಡಲು ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಪೈಥಾನ್ ಪ್ರೋಗ್ರಾಮ್ ಅನ್ನು ಗಣಿತ ಕ್ರಿಯೆಯನ್ನು ತಯಾರಿಸಲು ಮಾತ್ರವೇ ಅಲ್ಲದೆ ಜ್ಯಾಮಿತಿಯ ಆಕೃತಿಗಳನ್ನು ತಯಾರಿಸಲು ಕೂಡ ಉಪಯೋಗಿಸಬಹುದು. ನಮಗೆ ಹಲವು ವಿಧದ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳ ಪರಿಚಯ ಇದೆ. ಡಾಕ್ಯುಮೆಂಟ್ ತಯಾರಿಸಲು ಉಪಯೋಗಿಸುವ ರೈಟರ್, ಜ್ಯಾಮಿತಿಯ ಆಕೃತಿಯನ್ನು ತಯಾರಿಸಲು ಉಪಯೋಗಿಸುವಂತಹ ಜಿಯೋಜಿಬ್ರಾ, ಚಿತ್ರ ರಚನೆ ಮತ್ತು ಫೋಟೋ ಎಡಿಟಿಂಗ್ಗೆ ಉಪಯೋಗಿಸುವ ಜಿಂಪ್, ಇಂಕ್ಸ್ಕೇಪ್ ಮೊದಲಾದ ಸಾಫ್ಟ್ವೇರ್ಗಳು ನಮಗೆ ಪರಿಚಿತವಾಗಿದೆ. ಈ ಎಲ್ಲ ಸಾಫ್ಟ್ವೇರ್ಗಳು ಕೂಡ ವಿವಿಧ ರೀತಿಯ ಕಂಪ್ಯೂಟರ್ ಭಾಷೆಗಳಿಂದ ನಿರ್ಮಿಸಲ್ಪಟ್ಟಂತಹವುಗಳಾಗಿವೆ. ಅಂತಹ ಕಂಪ್ಯೂಟರ್ ಭಾಷೆಗಳಲ್ಲಿ ಕೆಲವು ಪೈಥಾನ್, C++, ಜಾವಾ ಇವುಗಳಾಗಿವೆ. ಸಾಮಾನ್ಯವಾಗಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಟೆಕ್ಸ್ಟ್ ಎಡಿಟರ್ನ ಸಹಾಯದಿಂದ ತಯಾರಿಸುವರು. ಹೀಗೆ ತಯಾರಿಸುವ ಪ್ರೋಗ್ರಾಮ್ಗಳನ್ನು ಟರ್ಮಿನಲ್ ಉಪಯೋಗಿಸಿ ಕಾರ್ಯಾಚರಿಸುವಂತೆ ಮಾಡಲು ಸಾಧ್ಯವಿದೆ. ಆದರೆ ಹೆಚ್ಚಿನ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಟೈಪ್ ಮಾಡಲು, ಕಾರ್ಯಾಚರಿಸುವಂತೆ ಮಾಡಲು ಸಾಧ್ಯವಾಗುವಂತಹ ಎಡಿಟರ್ಗಳು ಲಭ್ಯವಿವೆ. ಅವುಗಳನ್ನು ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ IDE ಎಂದು ಕರೆಯುವರು. ಪೈಥಾನ್ ಭಾಷೆಯಲ್ಲಿರುವ ಪ್ರೋಗ್ರಾಮ್ಗಳನ್ನು ಟೈಪ್ ಮಾಡಿ ಕಾರ್ಯವೆಸಗುವಂತೆ ಮಾಡುವ IDEಗಳು IDLE, ಗೆನಿ ಇತ್ಯಾದಿಗಳಾಗಿವೆ. ನಮ್ಮ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮಿಂಗ್ ಮೆನುವಿನಲ್ಲಿ ಈ 2 IDEಗಳು ಲಭ್ಯವಿವೆ. ಪೈಥಾನ್ ಭಾಷೆ ಉಪಯೋಗಿಸಿ ಜ್ಯಾಮಿತಿಯ ರೂಪಗಳನ್ನು ರಚಿಸಲು ಪೂರಕವಾಗಿ ಕೆಲವು ಸಾಫ್ಟ್ವೇರ್ಗಳು ಅಗತ್ಯವಿದೆ. ಈ ರೀತಿಯ ಒಂದು ಪೂರಕ ಸಾಫ್ಟ್ವೇರ್ ಟರ್ಟಲ್ ಆಗಿದೆ. ಪ್ರೋಗ್ರಾಮಿನ ಮೊದಲಿಗೆ ಫ್ರಮ್ ಟರ್ಟಲ್ ಇಂಪೋರ್ಟ್ ಎಂದು ಸೇರಿಸಿದರೆ ಪೈಥಾನ್ ಗ್ರಾಫಿಕ್ಸ್ ನಿರ್ದೇಶಗಳನ್ನು ಕಾರ್ಯಾಚರಿಸುವಂತೆ ಮಾಡಬಹುದು. ಕೆಲವು ಪೈಥಾನ್ ಗ್ರಾಫಿಕ್ಸ್ ನಿರ್ದೇಶಗಳನ್ನು ಚುಟುಕಾಗಿ ಬರೆಯಬಹುದು. ಉದಾಹರಣೆಗೆ ಫಾರ್ವರ್ಡ್ 100 ಎಂಬ ನಿರ್ದೇಶವನ್ನು FD100 ಎಂದು, ರೈಟ್ 90 ಎಂಬ ನಿರ್ದೇಶದಲ್ಲಿ ರೈಟ್ ಎಂದು ಪೂರ್ಣವಾಗಿ ಬರೆಯದೆ RT ಬ್ರಾಕೆಟ್ನೊಳಗೆ 90 ಎಂದು, ಲೆಫ್ಟ್ 90ಯನ್ನು LT90 ಎಂದು ಚುಟುಕಾಗಿ ಬರೆಯಬಹುದು. ಪೈಥಾನ್ ಪ್ರೋಗ್ರಾಮ್ ಅನ್ನು ಓಪನ್ ಮಾಡಲು ಅಪ್ಲಿಕೇಶನ್, ಪ್ರೋಗ್ರಾಮಿಂಗ್, IDLE. ಈಗ ಬಂದ ವಿಂಡೋ ಆಗಿದೆ ಪೈಥಾನ್ ಶೆಲ್. ಹೊಸ ಪ್ರೋಗ್ರಾಮನ್ನು ರಚಿಸಲು ಫೈಲ್, ನ್ಯೂ ಫೈಲ್. ಈಗ ಬಂದ ವಿಂಡೋ ಎಡಿಟರ್ ವಿಂಡೋ ಆಗಿದೆ. ಇದರಲ್ಲಿ ಒಂದು ಸಣ್ಣ ಪ್ರೋಗ್ರಾಮನ್ನು ಬರೆಯುವ. ಗ್ರಾಫಿಕ್ಸ್ ಬರಲು
ಫ್ರಮ್ ಟರ್ಟಲ್ ಇಂಪೋರ್ಟ್ ಎಂಬ ಕಮಾಂಡನ್ನು ಕೊಟ್ಟು ಬರೆಯಬೇಕು. ಈ ಫೈಲನ್ನು ಹೋಮ್ ಫೋಲ್ಡರ್ನಲ್ಲಿರುವ ಸ್ಟೂಡೆಂಟ್ ವರ್ಕ್ಸ್ 10 ಎಂಬ ಫೋಲ್ಡರಿನ ಒಳಗೆ ಸೇವ್ ಮಾಡುವ. ಫೈಲ್ ನೇಮ್ ಆಗಿ ಪ್ರೋಗ್ರಾಮ್ ಅಂತ ಕೊಡುವ. ಸೇವ್. ಈ ಪ್ರೋಗ್ರಾಮನ್ನು ರನ್ ಮಾಡಲು ರನ್ ಮಾಡ್ಯೂಲ್. ಈಗ ಅಲ್ಲಿ ಬರೆದ ಪ್ರೋಗ್ರಾಮಿನ ಔಟ್ಪುಟ್ ಗ್ರಾಫಿಕ್ ವಿಂಡೋದಲ್ಲಿ ಓಪನ್ ಆಗಿ ಬಂತು. ಪೈಥಾನ್ ಗ್ರಾಫಿಕ್ಸ್ ಪ್ರೋಗ್ರಾಮ್ ಬರೆಯಲು ಐಡಿಯಲ್ಲಿ ಓಪನ್ ಮಾಡುವ ವಿಧಾನ. ಅಪ್ಲಿಕೇಶನ್, ಪ್ರೋಗ್ರಾಮಿಂಗ್, ಐಡಿಯಲ್ಲಿ. ಹೀಗೆ ಓಪನ್ ಮಾಡಿದಾಗ ಮೊದಲು ಲಭಿಸುವ ವಿಂಡೋವು ಇಲ್ಲಿ ಕೊಟ್ಟಿರುವ 1ನೇ ವಿಂಡೋ ಆಗಿದೆ. ಈ ವಿಂಡೋವನ್ನು ಪೈಥಾನ್ ಶೆಲ್ ಎಂದು ಕರೆಯುವರು. ಪೈಥಾನ್ ಪ್ರೋಗ್ರಾಮನ್ನು ತಯಾರಿಸುವುದಕ್ಕಿರುವ ಎಡಿಟರ್ ವಿಂಡೋ ಇಲ್ಲಿ ಕೊಟ್ಟಂತಹ 2ನೇ ವಿಂಡೋ ಆಗಿದೆ. ಪೈಥಾನ್ ಪ್ರೋಗ್ರಾಮಿನ ಔಟ್ಪುಟ್ ಗ್ರಾಫಿಕ್ಸ್ ಆಗಿದ್ದರೆ ಪ್ರತ್ಯಕ್ಷವಾಗುವ ಟರ್ಟಲ್ ಗ್ರಾಫಿಕ್ಸ್ ವಿಂಡೋ 3ನೇ ವಿಂಡೋ ಆಗಿದೆ. ಔಟ್ಪುಟ್ ಗ್ರಾಫಿಕ್ಸ್ ಅಲ್ಲದಿದ್ದರೆ ಔಟ್ಪುಟ್ ಲಭಿಸುವುದು 1ನೇ ವಿಂಡೋದಲ್ಲೇ ಆಗಿರುತ್ತದೆ. ಈಗ ನಾವೊಂದು ತ್ರಿಕೋನವನ್ನು ರಚಿಸುವ ಪೈಥಾನ್ ಪ್ರೋಗ್ರಾಮನ್ನು ಬರೆಯುವ. ಅದಕ್ಕಾಗಿ ಐಡಿಯಲ್ಲಿಯನ್ನು ಓಪನ್ ಮಾಡುವ. ಅಪ್ಲಿಕೇಶನ್ಸ್, ಪ್ರೋಗ್ರಾಮಿಂಗ್, ಐಡಿಯಲ್ಲಿ. ಫೈಲ್, ನ್ಯೂ ಫೈಲ್. ಇಲ್ಲಿ ಕಮಾಂಡ್ಗಳನ್ನು ಬರೆಯುವ. ಗ್ರಾಫಿಕ್ಸನ್ನು ತರಲು ಮೊದಲು ಕೊಡಬೇಕಾದ ಕಮಾಂಡ್ ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್. ತ್ರಿಕೋನ ರಚಿಸಲು 3 ಭುಜಗಳು ಬೇಕು. ಟರ್ಟಲ್ 100 ಯೂನಿಟ್ನಷ್ಟು ಮುಂದೆ ಹೋಗಬೇಕು. ಇದು ಭುಜದ ಉದ್ದ 100 ಎಂಬುದಿಲ್ಲಿ ಪಿಕ್ಸೆಲ್ಗಳಲ್ಲಿ. ಫಾರ್ವರ್ಡ್ 100. ನಂತರ 100 ಯೂನಿಟ್ನಷ್ಟು ಮುಂದೆ ಹೋಗಿ ಟರ್ಟಲ್ ತಿರುಗಬೇಕು. ರೈಟ್ 120 ಅಂತ ಕೊಡ್ತೇವೆ. 120 ಡಿಗ್ರಿಯಷ್ಟು ತಿರುಗಬೇಕು. ಇದನ್ನು ಸೇವ್ ಮಾಡುವ. ಫೈಲ್ ಸೇವ್. ನಾವು ಸ್ಟೂಡೆಂಟ್ ವರ್ಕ್ 10ನಲ್ಲಿ ಸೇವ್ ಮಾಡುವ. ಫೈಲ್ ನೇಮ್ ಆಗಿ ಟ್ರಯಾಂಗಲ್ ಎಂದು ಕೊಡುವ. ಇದನ್ನು ರನ್ ಮಾಡುವ. ಈಗ ನೋಡಿ, ಟರ್ಟಲ್ 100 ಯೂನಿಟ್ನಷ್ಟು ಮುಂದೆ ಹೋಗಿ 120 ಡಿಗ್ರಿಗೆ ತಿರುಗಿದೆ. ಇದು 3 ಸಲ ರಿಪೀಟ್ ಆಗಬೇಕಾಗ್ತದೆ, ಪುನರಾವರ್ತಿಸಲ್ಪಡಬೇಕು. ಇನ್ನೊಮ್ಮೆ ಬರೆಯುವ. ಈಗ 2 ಭುಜಗಳು ಬಂತು. ಈ 2 ಕಮಾಂಡ್ಗಳನ್ನು ಇನ್ನೊಮ್ಮೆ ಟೈಪ್ ಮಾಡಿ ರನ್ ಮಾಡಿ ನೋಡುವ. ಈಗ ಒಂದು ತ್ರಿಕೋನ ರಚನೆ ಆಯಿತು. ಈ ತಲೆ ಕೆಳಗಾದ ತ್ರಿಕೋನವನ್ನು ಬದಲಿಸುವ. ಅದಕ್ಕೆ ರೈಟಿನ ಬದಲು ಲೆಫ್ಟ್ ಎಂದು ಕೊಡುವ. ರೈಟ್ 120ರ ಬದಲು ಲೆಫ್ಟ್ 120 ಎಂದು ಕೊಡುವ. ಈಗ ತ್ರಿಕೋನವನ್ನು ಗಮನಿಸಿ. ಅಂದರೆ ಟರ್ಟಲ್ ಯಾವ ಬದಿಗೆ, ಬಲಬದಿಗೆ ತಿರುಗಬೇಕೋ ಅಥವಾ ಎಡಬದಿಗೆ ತಿರುಗಬೇಕೋ ಎಂಬುದನ್ನು ಸೂಚಿಸಲು ಲೆಫ್ಟ್ ಅಥವಾ ರೈಟ್ ಅಂತ ಕೊಡಬೇಕು. ನಮಗೆ ಲೆಫ್ಟ್ ಎಂದು ಪೂರ್ಣವಾಗಿ ಬರೆಯದೆ ಅದನ್ನು LT ಎಂದು ಬರೆದರೂ ಸಾಕಾಗಬಹುದು. ಫಾರ್ವರ್ಡ್ ಎಂದು ಬರೆಯುವುದರ ಬದಲು FD ಎಂದು ಬರೆಯಬಹುದು. ಯಾವುದೇ ಬದಲಾವಣೆ ಆಗುವುದಿಲ್ಲ. ಹಾಗೆ ಫಾರ್ವರ್ಡ್ ಎಂದು ಪೂರ್ಣವಾಗಿ ಬರೆಯದೆ FD ಎಂದು, ರೈಟ್ ಎಂದು ಪೂರ್ತಿಯಾಗಿ ಬರೆಯದೆ RT ಎಂದು ಬರೆಯಬಹುದು. ಈಗ ನಾವು ಬರೆದ ತ್ರಿಕೋನ ರಚಿಸುವ ಪ್ರೋಗ್ರಾಮನ್ನು ಇನ್ನೊಮ್ಮೆ ನೋಡುವ. ಇದರಲ್ಲಿ FD 100, RT 120
ಎಂಬ ಕಮಾಂಡುಗಳು 3 ಸಲ ಆವರ್ತಿಸಲ್ಪಟ್ಟಿವೆ. ಇದನ್ನು 3 ಸಲ ಆವರ್ತಿಸುವುದರ ಬದಲು ಒಂದೇ ಕಮಾಂಡಿನಲ್ಲಿ ಬರೆಯುವುದು ಹೇಗೆ? ಫಾರ್ವರ್ಡ್ 100 ಮತ್ತು RT120 ಎಂಬ ಕಮಾಂಡ್ 3 ಸಲ ಆವರ್ತಿಸಲ್ಪಟ್ಟಿವೆ. ಇದನ್ನು ನಾವು ಒಂದು ಚರವಾಗಿ ತೆಕ್ಕೊಂಡು ಇದನ್ನು ಪುನಃ ಆವರ್ತಿಸುವ ಕಮಾಂಡನ್ನು ಕೊಡುವುದು ಹೇಗೆಂದು ನೋಡುವ. ಅದಕ್ಕಾಗಿ ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ ಆದ ನಂತರ ಫಾರ್ ಐ ಇನ್ ರೇಂಜ್ ಬ್ರ್ಯಾಕೆಟ್ನೊಳಗೆ 3, ಅದಾದ ನಂತರ ಕಾಲನ್ ಎಂಟರ್ ಕೊಟ್ಟಾಗ ಎಲ್ಲಿ ಕರ್ಸರ್ ಬರ್ತದೋ ಅಲ್ಲಿಂದಲೇ ಮುಂದಿನ ಕಮಾಂಡುಗಳನ್ನು ನಾವು ಕೊಡಬೇಕು. ಫಾರ್ವರ್ಡ್ 100, ರೈಟ್ 120. ಅಂದರೆ ಐ ಎಂಬುದು ಯಾವ ಅಕ್ಷರವನ್ನು ಕೊಡಬಹುದು, ಐಯೇ ಆಗಬೇಕು ಅಂತಿಲ್ಲ. ಫಾರ್ ಐ ಇನ್ ರೇಂಜ್ ಅದೊಂದು ಚರವಾಗಿ ನಾವು ತಗೊಳ್ಳುವಂಥದ್ದು. ಐಯ ಬದಲು ಕೆ ಕೊಡ್ಬೋದು, ಯಾವುದೇ ಅಕ್ಷರವನ್ನು ಕೊಡಬಹುದು. ಅಂದರೆ ಫಾರ್ವರ್ಡ್ 100 ಮತ್ತು ರೈಟ್ 120 ಎಂಬ ಕಮಾಂಡ್ 3 ಸಲ ಆವರ್ತಿಸಲ್ಪಡಬೇಕು. ಆಗ ನಮಗೊಂದು ತ್ರಿಕೋನ ಸಿಗುತ್ತದೆ. ಇನ್ನು ಮೊದಲೇ ಮಾಡಿಟ್ಟ ಟ್ರಯಾಂಗಲ್ ಪ್ರೋಗ್ರಾಮನ್ನು ಓಪನ್ ಮಾಡುವುದು ಹೇಗೆಂದು ನೋಡುವ. ಅದಕ್ಕಾಗಿ ಅಪ್ಲಿಕೇಶನ್, ಪ್ರೋಗ್ರಾಮಿಂಗ್, IDLE, ಇಲ್ಲಿ ಫೈಲ್, ಓಪನ್. ನಾವು ಸೇವ್ ಮಾಡಿಟ್ಟ ಫೈಲ್ ಸ್ಟೂಡೆಂಟ್ ವರ್ಕ್ 10ನಲ್ಲಿದೆ. ಎಲ್ಲಿ ಸೇವ್ ಮಾಡಿಟ್ಟಿದ್ದೇವೋ ಅಲ್ಲಿಂದ ಫೈಲನ್ನು ಆರಿಸಿ ಓಪನ್ ಕೊಟ್ಟಾಗ ಪ್ರೋಗ್ರಾಮ್ ಓಪನ್ ಆಗುವುದು. ರನ್ ಮಾಡಿದಾಗ ಪ್ರೋಗ್ರಾಮ್ ರನ್ ಆಗುವುದು. ಇಲ್ಲಿ ತ್ರಿಕೋನದ ಬಣ್ಣವನ್ನು ಬದಲಿಸುವುದು ಹೇಗೆಂದು ನೋಡುವ. ಅದಕ್ಕಾಗಿ ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ ಆದ ನಂತರ ಕಲರ್ ಬ್ರ್ಯಾಕೆಟ್ನ ಒಳಗೆ ಬಣ್ಣದ ಹೆಸರು ಇನ್ವರ್ಟೆಡ್ ಕಾಮಾದಲ್ಲಿ, ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದೊಳಗೆ ಬ್ಲೂ ಎಂದು ಕೊಡುವ. ಈಗ ಪ್ರೋಗ್ರಾಮನ್ನು ರನ್ ಮಾಡಿದಾಗ ತ್ರಿಕೋನದ ಬಣ್ಣ ನೀಲಿ ಆಗಿ ಬಂತು. ತ್ರಿಕೋನದ ಭುಜದ ದಪ್ಪವನ್ನು ಹೆಚ್ಚಿಸಲು ಪೆನ್ ಸೈಜ್ ಬ್ರ್ಯಾಕೆಟ್ನ ಒಳಗೆ 3, ಯಾವುದೇ ಒಂದು ಸಂಖ್ಯೆಯನ್ನು ಕೊಡಬಹುದು. ಈಗ ತ್ರಿಕೋನದ ಭುಜಗಳು ದಪ್ಪವಾಗಿದೆ. ಬೇರೊಂದು ಸಂಖ್ಯೆಯನ್ನು ಕೊಟ್ಟು ನೋಡುವ. 3ರ ಬದಲು 5 ಎಂದು ಕೊಟ್ಟು ನೋಡುವ. ಈಗ ಮೊದಲಿಗಿಂತ ಮತ್ತೂ ದಪ್ಪವಾಯಿತು ಭುಜ. ಈಗ ಒಂದು ಬಣ್ಣವನ್ನು ಕೊಡಲು ಕಲರ್ ಹಾಗೂ ಗೆರೆಯ ದಪ್ಪವನ್ನು ಹೆಚ್ಚಿಸಲು ಪೆನ್ ಸೈಜ್ ಎಂಬ ಕಮಾಂಡನ್ನು ಉಪಯೋಗಿಸಿ. ಇನ್ನು ಒಂದು ಚೌಕವನ್ನು ರಚಿಸಲಿರುವ ಪೈಥಾನ್ ಪ್ರೋಗ್ರಾಮನ್ನು ಬರೆಯುವ. ಅಪ್ಲಿಕೇಶನ್ ಓಪನ್ ಮಾಡುವ ವಿಧಾನ ಅಪ್ಲಿಕೇಶನ್ಸ್, ಪ್ರೋಗ್ರಾಮಿಂಗ್, IDE, ಫೈಲ್, ನ್ಯೂ. ಗ್ರಾಫಿಕ್ಕನ್ನು ಸೇರಿಸಲು ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್. ಒಂದು ಚೌಕವನ್ನು ರಚಿಸಲು ನಮಗೆ ಭುಜ ಮತ್ತು ಕೋನ ಆ ಕಮಾಂಡ್ 4 ಸಲ ಆವರ್ತಿಸಲ್ಪಡಬೇಕು. ಹಾಗಾಗಿ ಫಾರ್ ಐ ಇನ್ ರೇಂಜ್ ಬ್ರ್ಯಾಕೆಟ್ನೊಳಗೆ 4 ಕಾಲನ್ ಎಂಟರ್ ಕೊಡೋದು. ಫಾರ್ವರ್ಡ್ 100, ಇದನ್ನು FD 100 ಎಂದು ಬರೆಯಬಹುದು. ಅಂದರೆ ಭುಜದ ಉದ್ದ ಪಿಕ್ಸೆಲ್ಗಳಲ್ಲಿ. ಇನ್ನು ರೈಟ್ 90 ಡಿಗ್ರಿಯಷ್ಟು ತಿರುಗಬೇಕು. ಸೇವ್ ಮಾಡುವ. ನಮ್ಮ ಫೋಲ್ಡರಲ್ಲಿ ಸ್ಟೂಡೆಂಟ್ ವರ್ಕ್ 10ನಲ್ಲಿ ಸ್ಕ್ವೇರ್ ಎಂದು ಕೊಟ್ಟು ಸೇವ್ ಮಾಡುವ. ಎಲ್ಲ ಪೈಥಾನ್ ಪ್ರೋಗ್ರಾಮ್ಗಳ ಫೈಲ್ ಎಕ್ಸ್ಟೆನ್ಷನ್ .py ಆಗಿರುವುದು. ಈಗ ಒಂದು ಚೌಕ ಸಿಗುವುದು.
ಚೌಕದ ಬಣ್ಣವನ್ನು ಬದಲಿಸುವ. ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬಣ್ಣದ ಹೆಸರು ಬ್ಲೂ ಅಂತ ಕೊಡುವ. ಚೌಕದ ಭುಜದ ದಪ್ಪವನ್ನು ಹೆಚ್ಚಿಸಲು ಪೆನ್ ಸೈಜ್ ಬ್ರ್ಯಾಕೆಟ್ನೊಳಗೆ ಎಷ್ಟು ದಪ್ಪ ಬೇಕೋ ಅದಕ್ಕೆ ಅನುಸರಿಸಿದ ಒಂದು ಸಂಖ್ಯೆಯನ್ನು ಕೊಡಬೇಕು. ಪೆನ್ ಸೈಜ್ ಬ್ರ್ಯಾಕೆಟ್ನೊಳಗೆ 5. ಈಗ ಭುಜದ ದಪ್ಪವನ್ನು ನಿರೀಕ್ಷಿಸಿ. ಕೊಡುವಲ್ಲ. ನಾವು ತ್ರಿಕೋನದ ಪೈಥಾನ್ ಪ್ರೋಗ್ರಾಮನ್ನು ರಚಿಸುವಾಗ ರೈಟ್ 120 ಎಂದು, ಚೌಕವನ್ನು ರಚಿಸುವಾಗ ರೈಟ್ 90 ಎಂದು ಕೊಟ್ಟೆವು. ಈ ಕೋನಗಳ ಅಳತೆಗಳನ್ನು ಕೊಡುವುದು ಹೇಗೆಂದು ನೋಡುವ. ಉದಾಹರಣೆಗೆ ಈ ತ್ರಿಕೋನವನ್ನು ಗಮನಿಸಿ. ಒಂದು ಸಮಭುಜ ತ್ರಿಕೋನದ ಒಂದು ಆಂತರಿಕ ಕೋನದ ಅಳತೆ 60 ಡಿಗ್ರಿ ಆಗಿದೆ. ಅದೇ ಭುಜದಲ್ಲಿರುವ ಬಾಹ್ಯ ಕೋನದ ಅಳತೆಯು 120 ಡಿಗ್ರಿ ಆಗಬೇಕು. ಹಾಗಾಗಿ ಲೆಫ್ಟ್ 120 ಅಥವಾ ರೈಟ್ 120 ಎಂದು ಕೊಡಬಹುದು. ಇದನ್ನು ಇನ್ನೊಂದು ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬಹುದು. ಒಂದು ತ್ರಿಕೋನಕ್ಕೆ 3 ಭುಜಗಳಿವೆ. ಹಾಗಾಗಿ ಟರ್ಟಲ್ 3 ಸಲ ತಿರುಗಬೇಕು. ಒಂದು ಪೂರ್ಣ ಸುತ್ತು ಬಂದಾಗ 360 ಡಿಗ್ರಿ. ಹಾಗಾದರೆ 360 ಭಾಗಿಸು 3 ಸಮ 120. ಒಂದೋ ಬಾಹ್ಯ ಕೋನದ ಅಳತೆ ಆಧಾರದಲ್ಲಿ ನೆನಪಿಟ್ಟುಕೊಳ್ಳಬಹುದು. ಅಲ್ಲದಿದ್ದರೆ ಒಟ್ಟು 360 ಡಿಗ್ರಿ, 3 ಭುಜ ಇದ್ದರೆ 3 ಸಲ ತಿರುಗಬೇಕು. ಹಾಗಾಗಿ 360 ಭಾಗಿಸು 3 120 ಡಿಗ್ರಿ. ಇನ್ನು ಚೌಕವನ್ನು ರಚಿಸುವಾಗ ಚೌಕದ ಒಂದು ಆಂತರಿಕ ಕೋನದ ಅಳತೆ 90 ಡಿಗ್ರಿ. ಅದೇ ಭುಜದಲ್ಲಿರುವ ಬಾಹ್ಯ ಕೋನದ ಅಳತೆಯು 90 ಡಿಗ್ರಿ. ಹಾಗಾಗಿ ರೈಟ್ 90 ಅಥವಾ ಲೆಫ್ಟ್ 90 ಎಂದು ಕೊಡ್ತೇವೆ. ಚೌಕದಲ್ಲಿ 4 ಭುಜಗಳಿವೆ. ಒಟ್ಟು 360 ಡಿಗ್ರಿ ಭಾಗಿಸು 4 ಸಮ 90. ಇದೇ ರೀತಿ ಒಂದು ಸಮಪಂಚಭುಜವನ್ನು ರಚಿಸುವಾಗ ಇಲ್ಲಿ ಲೆಫ್ಟ್ 72 ಎಂದು ಕಾಣಬಹುದು. ಈ 72 ಡಿಗ್ರಿ ಇದು ಬರುವುದು ಹೇಗೆ? ಒಂದು ಪಂಚಭುಜದ ಒಂದು ಆಂತರಿಕ ಕೋನದ ಅಳತೆ 108 ಡಿಗ್ರಿ. ಹಾಗಾಗಿ ಸಮಪಂಚಭುಜದ ಒಂದು ಬಾಹ್ಯ ಕೋನದ ಅಳತೆಯು 72 ಡಿಗ್ರಿ ಆಗಿದೆ. ಪಂಚಭುಜಕ್ಕೆ 5 ಭುಜಗಳಿವೆ. ಒಂದು ಪೂರ್ಣ ಸುತ್ತನ್ನು ಬಂದಾಗ 360 ಡಿಗ್ರಿ, 5 ಸಲ ತಿರುಗಬೇಕು. ಹಾಗಾಗಿ 360 ಭಾಗಿಸು 5 72 ಡಿಗ್ರಿ ಆಗಿದೆ. ಹಾಗಾದರೆ ಒಂದು ಷಡ್ಭುಜವನ್ನು ನಿರ್ಮಿಸುವಾಗ ಒಂದು ಷಡ್ಭುಜದಲ್ಲಿ 6 ಭುಜಗಳಿವೆ. ಒಟ್ಟು ತಿರುಗಿದರೆ 360 ಡಿಗ್ರಿ, 360 ಭಾಗಿಸು 6 60 ಡಿಗ್ರಿ. ಹಾಗಾಗಿ ಅಲ್ಲಿ ಲೆಫ್ಟ್ ಅಥವಾ ರೈಟ್ ಕೊಟ್ಟಾಗ 60 ಎಂದು ಕೊಡಬೇಕು. ಹೀಗೆ ಸುಲಭದಲ್ಲಿ ಜ್ಯಾಮಿತಿಯ ಆಕೃತಿಗಳನ್ನು ರಚಿಸುವಾಗ ತಿರುಗಬೇಕಾದ ಕೋನದ ಅಳತೆಯನ್ನು ನೆನಪಿಟ್ಟುಕೊಳ್ಳಬಹುದು. ಒಟ್ಟು ಕೋನ ಅಂದರೆ ಬಾಹ್ಯ ಕೋನದ ಮೊತ್ತ 360 ಎಂದು ನಮಗೆ ಗೊತ್ತಿದೆ. ಆ 360ಅನ್ನು ಭುಜಗಳ ಸಂಖ್ಯೆಯಿಂದ ಭಾಗಿಸಿದಾಗ ಪ್ರೋಗ್ರಾಮ್ ಬರೆಯುವಾಗ ಟರ್ಟಲ್ ತಿರುಗಬೇಕಾದ ಕೋನವನ್ನು ಕೊಡಬಹುದು. ಈಗ ಚೌಕವನ್ನು ರಚಿಸಲು ತಯಾರಿಸಿದ ಪೈಥಾನ್ ಪ್ರೋಗ್ರಾಮನ್ನು ಓಪನ್ ಮಾಡುವ. ಅದಕ್ಕಾಗಿ ಅಪ್ಲಿಕೇಶನ್ಸ್, ಪ್ರೋಗ್ರಾಮಿಂಗ್, IDLE, ಫೈಲ್, ಓಪನ್, ಸ್ಟೂಡೆಂಟ್ ವರ್ಕ್ 10 ಅಲ್ಲಿ square.py ನಾವು ಮೊದಲು ತಯಾರಿಸಿದ ಪ್ರೋಗ್ರಾಮ್ ಆಗಿದೆ ಇದು. ಇಲ್ಲಿ ಫಾರ್ವರ್ಡ್ 100 ರೈಟ್ 90 ಎಂಬ ಕಮಾಂಡ್ 4 ಸಲ ಆವರ್ತಿಸಲ್ಪಟ್ಟಿದೆ. ರನ್ ಮಾಡಿದಾಗ ಒಂದು ಚೌಕ ಲಭಿಸುವುದು. ಇದನ್ನೇ ಈಗ ಒಂದು ಪಂಚಭುಜವನ್ನು ರಚಿಸುವ ಪ್ರೋಗ್ರಾಮ್ ಆಗಿ ಬದಲಿಸುವ. ಪಂಚಭುಜಕ್ಕೆ 5 ಭುಜಗಳಿವೆ. ಅಂದರೆ ಫಾರ್ವರ್ಡ್ 100 ಎಂಬ ಕಮಾಂಡ್ 5 ಸಲ ಆವರ್ತಿಸಲ್ಪಡಬೇಕು. 5 ಭುಜ ಇದ್ದ ಕಾರಣ 360 ಭಾಗಿಸು 5 ಅಂದರೆ 72. ರೈಟ್ 72. ತಿರುಗಬೇಕಾದ್ದು 72 ಡಿಗ್ರಿ ಆಗಿದೆ. ಸೇವ್ ಮಾಡಿ ಪ್ರೋಗ್ರಾಮನ್ನು ರನ್ ಮಾಡುವ. ಈಗ ಪಂಚಭುಜ ಲಭಿಸಿತು.
ಇದನ್ನೊಂದು ಷಡ್ಭುಜವನ್ನಾಗಿ ಬದಲಾಯಿಸಲು ಅದರ ಮೊದಲು ರೈಟಿನ ಬದಲು ಲೆಫ್ಟ್ ಕೊಟ್ಟು ನೋಡುವ. ಇನ್ನಿದನ್ನು ಒಂದು ಷಡ್ಭುಜವಾಗಿ ಬದಲಿಸುವುದು ಹೇಗೆಂದು ನೋಡುವ. ಇದೇ ಪ್ರೋಗ್ರಾಮ್ನಲ್ಲಿ ಷಡ್ಭುಜಕ್ಕೆ 6 ಭುಜಗಳಿವೆ. ಅಂದರೆ ಈ ಕಮಾಂಡ್ 6 ಸಲ ರಿಪೀಟ್ ಆಗಬೇಕು. ಆಗ 6 ಸಲ ಟರ್ಟಲ್ ತಿರುಗುವಾಗ ಕೋನ 360/6 ಅಂದರೆ 60 ಡಿಗ್ರಿ ಆಗಿರುವುದು. ಲೆಫ್ಟ್ 72ರ ಬದಲು ಲೆಫ್ಟ್ 60 ಅಂತ ಕೊಡುವ. ಫಾರ್ ಐ ಇನ್ ರೇಂಜ್ 6, ಫಾರ್ವರ್ಡ್ 100, ಲೆಫ್ಟ್ 60. ಯಾಕಂದರೆ ಒಂದು ಬಾಹ್ಯ ಕೋನದ ಅಳತೆ 60 ಡಿಗ್ರಿ. ಪ್ರೋಗ್ರಾಮನ್ನು ಸೇವ್ ಮಾಡಿ ರನ್ ಮಾಡುವ. ಈಗ ಒಂದು ಷಡ್ಭುಜ ಲಭಿಸುವುದು. ಇನ್ನು ಫಾರ್ ಐ ಇನ್ ರೇಂಜ್ 8 ಅಂತ ಕೊಡ್ತೇನೆ. ಒಂದು ಅಷ್ಟಭುಜವನ್ನು ರಚಿಸುವ. 8 ಸಲ ಟರ್ಟಲ್ ತಿರುಗಬೇಕು. ಹಾಗೆ 360/8 ಒಂದು ಬಾಹ್ಯ ಕೋನದ ಅಳತೆ 45 ಡಿಗ್ರಿ. ಲೆಫ್ಟ್ 45, ಲೆಫ್ಟ್ 45. ರನ್ ಮಾಡುವ. ಈಗ ಒಂದು ಅಷ್ಟಭುಜ ಲಭಿಸಿತು. ಇಂದಿನ ತರಗತಿಯಲ್ಲಿ ನಾವು ಪೈಥಾನ್ ಗ್ರಾಫಿಕ್ಸ್ನಲ್ಲಿ ಕೆಲವು ಜ್ಯಾಮಿತಿಯ ಆಕೃತಿಗಳನ್ನು ರಚಿಸುವುದು ಹೇಗೆಂದು ನೋಡಿದೆವು. ಇನ್ನು ಮುಂದಿನ ತರಗತಿಗಳಲ್ಲಿ ಜ್ಯಾಮಿತಿಯ ಆಕೃತಿಗಳನ್ನು ಉಪಯೋಗಿಸಿ ವಿವಿಧ ರೀತಿಯ ಪ್ಯಾಟರ್ನ್ಗಳನ್ನು ತಯಾರಿಸುವುದು ಹೇಗೆಂದು ಕಲಿಯುವ. ಇಲ್ಲಿ ಕೊಟ್ಟಂತಹ ಪ್ರೋಗ್ರಾಮ್ಗಳ ವರ್ಕ್ಶೀಟ್ಗಳನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ನಮಸ್ಕಾರ.